RTVKGF ನ್ಯೂಸ್ ಮುಖ್ಯ செய்திகள். ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಲ್ಲಿ ನಾನು ನಿಂತು ಒಂದು ಶಬ್ದ ಮಾಡ್ತೀನಿ. ಇದಕ್ಕೆ ಮೇಲೆ KGF ನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರ, ಇದಕ್ಕೆ ಮೇಲೆ KGF ನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರ, ಇದಕ್ಕೆ ಮೇಲೆ KGF ನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರನೇ KGF ನಲ್ಲಿ ಸ್ವತಂತ್ರ ಇರ್ತದೆ ಹೊರತು ಬೇರೆಯವನಿಗೆ ಸ್ವತಂತ್ರ ಇರೋದಿಲ್ಲ, ಬೇರೆಯವನಿಗೆ ಸ್ವತಂತ್ರ ಇರೋದಿಲ್ಲ, ಬೇರೆಯವನಿಗೆ ಸ್ವತಂತ್ರ ಇರೋದಿಲ್ಲ. ஏறத்தாழ 100 கோடிக்கு மேலே வந்து ஊழல் நடந்திருக்கு. ஏறத்தாழ 100 கோடிக்கு மேலே வந்து ஊழல் நடந்திருக்கு. ஏறத்தாழ 100 கோடிக்கு மேலே வந்து ஊழல் நடந்திருக்கு. அம்ருத் திட்டத்தில் மட்டும் வந்து குடிக்கிற தண்ணியில் வேத்தமங்கலா வந்துட்டு BGML தொழிலாளர்களுக்காக வந்து பிரிட்டிஷ்காரர் கட்டப்பட்டது. KGF-இல் அம்பேத்கர் ஜெயந்தி விழா. MLA-விற்கு எதிராக சீரிய JDS தலைவர்கள். கோலார் தங்கவயல் ஏப்ரல் 14. புரட்சியாளர் டாக்டர் பாபா சாஹேப் அம்பேத்கரின் 135வது பிறந்த நாளை முன்னிட்டு KGF-இல் உள்ள CM ஆறுமுகம் பூங்காவில் JDS கட்சி சார்பில் எழுச்சியான கொண்டாட்டங்கள் நடைபெற்றன. அம்பேத்கர் சிலைக்கு மாலை அணிவித்து மரியாதை. JDS கட்சியின் முக்கிய தலைவர்களான திரு தயாளன் மற்றும் திரு K ராஜேந்திரன் ஆகியோரது தலைமையில் அம்பேத்கரின் திருவுருவச் சிலைக்கு மாலை அணிவித்து மரியாதை செலுத்தப்பட்டது. விழாவில் பங்கேற்ற பொதுமக்கள் மற்றும் பல்வேறு கட்சியினருக்கு நீர்மோர் மற்றும் பானகம் வழங்கப்பட்டு உபசரிக்கப்பட்டது. அனல் பறந்த பேச்சு. MLA-விற்கு சரமாரி கேள்வி. மரியாதை செலுத்திய பின்னர் செய்தியாளர்களிடம் பேசிய தலைவர்கள் தொகுதியின் தற்போதைய அவலநிலை குறித்து கடும் கண்டனங்களை பதிவு செய்தனர். 10 ஆண்டு கால பின்னடைவு. கடந்த 10 ஆண்டுகளில் KGF தொகுதியில் எந்தவித முன்னேற்றமும் ஏற்படவில்லை என சாடினர். BGML தொழிலாளர் நிலை. BGML தொழிலாளர்களின் வீட்டு பிரச்சினைகள் மற்றும் அடிப்படை தேவைகளை தற்போதைய MLA கண்டுகொள்ளவே இல்லை என குற்றம் சாட்டினர். அதிகார துஷ்பிரயோகம். KGF மண்ணில் பிறந்து வளர்ந்தவர்களுக்குத்தான் இங்கு அதிகாரம் இருக்க வேண்டுமே தவிர எங்கோ இருப்பவர்கள் இங்கு வந்து ஆதிக்கம் செலுத்துவதை அனுமதிக்க முடியாது என ஆக்ரோஷமாக முழங்கினர். ஊழல் புகார். நகராட்சி மற்றும் வட்டாட்சியர் அலுவலகங்களில் ஏழை மக்களுக்கு முறையான உதவிகள் கிடைப்பதில்லை என்றும் பல கோடி ரூபாய் முறைகேடுகள் நடப்பதாகவும் அவர்கள் சுட்டிக்காட்டினர். அம்பேத்கர் காட்டிய வழியில் மக்கள் அனைவரும் ஒன்றுபட்டு KGF-இன் உரிமைகளை மீட்டெடுக்க போராட வேண்டும் என JDS தலைவர்கள் இந்த விழாவின் வாயிலாக சூளுரைத்தனர். இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಈ ಆಚರಣೆ ಮಾಡ್ತಾ ಇರೋದು ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ. ಅದೇ ಥರ ಈ ವರ್ಷ ಅದಕ್ಕೆ ಇನ್ನೊಂದು ಹೆಸರು ಹೇಳಬೇಕಾದ್ರೆ ಒಗ್ಗಟ್ಟಿನ ಒಕ್ಕೂಟದ ಸಮೇತ JDS ಪಕ್ಷದಿಂದ ಮಾಲಾರ್ಪಣೆ ಕಾರ್ಯಕ್ರಮ ನಮ್ಮ K ರಾಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು BGML ಕಾರ್ಮಿಕರು ಇದರಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಅವರ ಕೋರಿಕೆಗಳನ್ನು ಇವತ್ತು ತಿಳಿಸಿದ್ದಾರೆ. ಅದಕ್ಕಾಗಿ ಮೊದಲು ಬಂದು ನಗರಸಭೆಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ ಪ್ರತಿ ವರ್ಷ ಆಚರಣೆ ಮಾಡೋವಾಗಲೂ ಈ ಒಂದು ಅದ್ದೂರಿಯಾದ ರೀತಿಯಲ್ಲಿ ಏನೇನು ಸವಲತ್ತುಗಳು ಬೇಕೋ ಎಲ್ಲ ಇಲ್ಲಿ ಮಾಡಿಕೊಟ್ಟು ಇವತ್ತು ಮಾಡಿದ್ದಾರೆ. ಅಂದರೆ ಅದಕ್ಕೆ K ರಾಜೇಂದ್ರನವರು ಮತ್ತು ಪಕ್ಷದ ಎಲ್ಲರೂ ಸೇರಿ ಅವರು ಒಂದು ಮನವಿ ಕೊಟ್ಟಾಗ ಅವ್ರು ನಾನು ಎಲ್ಲ ಖಂಡಿತ ಮಾಡಿಕೊಡ್ತೀನಿ, ನಿಮ್ಗೆ ಏನೇನು ಬೇಕೋ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅವರೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಗರಸಭೆ ಸಿಬ್ಬಂದಿಗಳಿಗೂ ನಗರಸಭೆದ ಪೌರಾಯುಕ್ತರುಗಳಿಗೂ ಎಲ್ಲರಿಗೂ ಮೊದಲು ಫಸ್ಟಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಯಾವ ವರ್ಷವೂ ಈ ರೀತಿ ಒಂದು ಅದ್ದೂರಿಯಾದ ಒಂದು ರೀತಿಯಲ್ಲಿ ಮಾಡಿದ್ದು ನಾನು ಅನ್ಕೊಂಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೋ ಆ ರಚನೆಯ ಪ್ರಕಾರ ಇವತ್ತು KGF-ನಲ್ಲಿ ಕಾನೂನು ರೀತಿಯಾಗಿ ಯಾವುದೂ ನಡೀತಾ ಇಲ್ಲ. ಈಗ ರಾಜೇಂದ್ರ ಅವರು ಪಕ್ಷದವರ ಸೇರಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಈ 10 ವರ್ಷಗಳ ಕಾಲ ಏನೇನು ನಡೀತು, ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಹೋಯಿತು, ಇದರ ಬಗ್ಗೆ ಎಲ್ಲ ನೋಟಿಸ್ ಒಂದು ಬಿಟ್ಟಿದ್ದೀವಿ. ನಾನು ಏನು ಹೇಳ್ತೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಟ್ಟಿರೋ ಒಂದು ಬುನಾದಿ ಏನಿದೆ, ಆ ಬುನಾದಿಯಲ್ಲಿ ಎಲ್ಲರೂ ಹೋದಾಗ ಮಾತ್ರನೇ ನಾವು ಶಾಶ್ವತವಾಗಿ ಇಲ್ಲಿ ಬಾಳ್ವೆ ನಡೆಸೋಕ್ಕಾಗುತ್ತೆ. ಅದು ಬಿಟ್ಬಿಟ್ಟು ಅಡ್ಡದಾರಿ ಹಿಡಿದು ಹೋಗೋರು ಹಲವಾರು ಜನಗಳಿದ್ದಾರೆ.
ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಬುದ್ಧಿಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ಈ ಮಾತಂದರೆ, ನಾವು KGFನಲ್ಲಿ ಹುಟ್ಟು ಬೆಳೆದು ಇಲ್ಲಿ ಎಲ್ಲ ಕಷ್ಟ ಸುಖಗಳನ್ನ ಅನುಭವಿಸ್ದಾಗ್ಲೂ ಯಾರೋ ಬೇರೆ ಒಬ್ಬ ಬಂದು ಇವತ್ತು KGFನಲ್ಲಿ ಬಂದು ಪಾಳೆಗಾರ ಆಳ್ವಿಕೆ ಮಾಡ್ತಾನಂದರೆ ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಾಗ್ತದೆ. ಈ 10 ವರ್ಷಗಳ ಕಾಲ ನಗರಸಭೆಯಲ್ಲಿ ಏನು ನಡೀತು, ತಹಸೀಲ್ದಾರ್ ಕಚೇರಿನಲ್ಲಿ ಏನು ನಡೀತು, ಫುಡ್ ಆಫೀಸಲ್ಲಿ ಏನು ನಡೀತು, ಎಲ್ಲ ಈ ಬಡ ಮಕ್ಕಳಿಗೆ ಯಾವುದು ಹೋಗಿ ಸರಿಯಾದ ರೀತಿಯಲ್ಲಿ ಸೇರ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂದರೆ, ಯಾರೋ ಎಲ್ಲೋ ಕೂತ್ಕೊಂಡು KGFನ ಅಧಿಕಾರ ಮಾಡ್ತಾನಲ್ಲ, ಚಲನೆ ಮಾಡ್ತಾನಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿನಲ್ಲಿ ನಾನು ನಿಂತು ಒಂದು ಶಬ್ದ ಮಾಡ್ತೀನಿ. ಇದಕ್ಕೆ ಮೇಲೆ KGFನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರನೇ KGFನಲ್ಲಿ ಸ್ವತಂತ್ರ ಇರ್ತದೆ ಹೊರತು ಬೇರೆಯವನಿಗೆ ಅಸ್ವತಂತ್ರ ಇರೋದಿಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರನೇ ನಮ್ಮ ಊರನ್ನ ಕಾಪಾಡೋಕ್ಕಾಗುತ್ತೆ ಅಂತೇಳಿ ನಾನೊಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. பாபா சாஹேப் டாக்டர் B.R. அம்பேத்கர் அவர்களுடைய 136ஆம் ஆண்டு பிறந்த தின விழாவினை மிக விமரிசையாக கொண்டாடி கொண்டிருக்கக்கூடிய இந்த நாட்டு மக்கள் அனைவரும் against the enshrined rule and regulations which has been given by the municipal administration department. ஏறத்தாழ 100 கோடிக்கு மேலே வந்து ஊழல் நடந்திருக்கு. அம்ருத் திட்டத்தில் மட்டும் வந்து குடிக்கிற தண்ணியில் வேத்தமங்கலா வந்துட்டு BGML தொழிலாளர்களுக்காக வந்து பிரிட்டிஷ்காரர் கட்டப்பட்டது. Today what has happened to that? Are we getting a single drop of water from Bethamangala? No. எங்க போயினுக்குது? Why desilting is not been taken up at Bethamangala lake? ಇದು ಏನಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥ ಶಾಸಕರು ಎಲ್ಲರೂ ಬಂದು ಗುಲಾಮಗಿರಿಯಾಗಿದ್ದಾರೆ. ಅಲ್ಲಿ ಬೇತಮಂಗಲದಲ್ಲಿರ್ತಕ್ಕಂಥ ರೈತರುಗಳಿಗೆ ಗುಲಾಮಾಗಿದ್ದಾರೆ. ಸೊ ಇಂಥ ಒಂದು MLA நமக்கு ಬೇಕಾ? நமக்கு கிடைக்க வேண்டிய ஒரு சொட்டு தண்ணி இன்னைக்கு பேத்தமங்கலேருந்து வரல. இன்னைக்கு தாய்மார்கள் எல்லாம் வந்துட்டு ரோட்டில் வந்துட்டு டேங்கர் தண்ணி பிடிச்சிருக்கிறாங்க. ஏன்? Though there is a Palar river which is been joined in our constituency, we are unable to drink a single drop of water. Though 60 crore rupees has been spent on giving this water line from Bethamangala, ಒಂದು ಸೊಟ್ಟು ನೀರು ನಮಗೆ ಬಂದು ಬರ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಯಾರು ಹೇಳಿ? ನಿಮಗೆಲ್ಲ ಬಂದು ಗೊತ್ತಿದೆಯೋ ಗೊತ್ತಿಲ್ವೋ, ಇಡೀ KGF ಜನರು ಇದೆಲ್ಲ ಪಾಪ ಅವರೆಲ್ಲ ಬಂದು ಮನಸ್ಸಲ್ಲೇ ಹಾಕ್ಕೊಳ್ಳೋದಿಲ್ಲ. ಅವ್ರ ದುಡಿಮೆ ಉಂಡು, ಅವ್ರ ಜೀವನ ಉಂಡು ಅಂತಿರ್ತಾರೆ. ನೀರಿಲ್ವಾ, ಯಾರಾದರೂ ಒಂದು ಟ್ಯಾಂಕರ್ ಹತ್ರ ಹೋಗಿ ಕೈಲಿ ದುಡ್ಡು ಕೊಟ್ಟು ತಗೋತಾರೆ. ಇಂಥ ಒಂದು ಪರಿಸ್ಥಿತಿ ಎಲ್ಲ ಬದಲಾಗಬೇಕು. ಸ್ಕಾಲರ್ಶಿಪ್ ಕೊಟ್ಟಿಲ್ಲ ರೀ ಇದು ನಮ್ಮ ಮುನ್ಸಿಪಾಲ್ಟಿನಲ್ಲಿ. ನಗರಸಭೆ 2024ನೇ ಇಸ್ವಿನಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಬಂದು ಸ್ವೀಕಾರ ಮಾಡಿ ಒಂದು ಮಾನವರಿಗೂ ಬಂದು ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಸೊ ಇದೆಲ್ಲ ಏನಕ್ಕೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾವು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನನ್ನು ನಮಗೆ ಕಾನೂನನ್ನು ಕೊಟ್ಟಿದ್ದಾರೆ, ಏನೊಂದು ಹೋರಾಟ ಮಾಡಬೇಕಂತ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಇದೆಲ್ಲ ನಾವು ಬಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಮ್ಮ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಶ್ರೀಧರ್ ಅಂತ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಕಾಂಡಕ್ಟ್. ದಿ ಅಡ್ಮಿನಿಸ್ಟ್ರೇಷನ್ ವಾಟ್ ಈಸ್ ಡೂಯಿಂಗ್, ಐ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಯಾರು ಒಬ್ಬರು ಒಳ್ಳೇದು ಮಾಡ್ತಾರೋ ಜನ ಅವ್ರನ್ನ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ. ನೋಡಿ, ಒಂದೇ ಒಂದು ಮಾತು ನಾನು ಅವ್ರನ್ನ ಕರೆದು ನಾನು ಹೇಳಿದೆ, ಸರ್ ಇಟ್ ಈಸ್ ರಿಯಲಿ ಎ ಸಮ್ಮರ್ ಪೀರಿಯಡು, ಜನ ಬಂದು ತುಂಬ ಜನ ಬರ್ತಾ ಇರ್ತಾರೆ, ಅಲ್ಲಿ ನೆರಳಿಲ್ಲ, ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂದು ಶಾಮಿನ ಒಂದು ಹಾಕ್ಕೊಡಿ. ಇಲ್ಲಿ ಬರುವಾಗ ಬಂದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಬರ್ತ್ಡೇ ಇದು ನಡೀತಾ ಇದೆ, ಅದು ಯಾವ ರೀತಿ ಇರಬೇಕು ಆ ರೀತಿ ಸ್ವಲ್ಪ ಬ್ಯೂಟಿಫುಲ್ ಆಗಿ ಬಂದು ನೀವು ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಡ್ಬೇಕಂತ ಹೇಳಿದೆ. ಜಸ್ಟ್ ಎ ವರ್ಡ್ ವಾಸ್ ಎನಫ್ ಫಾರ್ ಹಿಮ್. ಹಿ ಹ್ಯಾಸ್ ಕ್ರಿಯೇಟೆಡ್ ಎ ವೆರಿ ಬಿಗ್ ಹಿಸ್ಟ್ರಿ. ಟುಡೇ 10 ವರ್ಷದಲ್ಲಿ ಏನು ಈ ನಗರಸಭೆಯನ್ನು ಬಂದು ಕಾಂಗ್ರೆಸ್ ಆಡಳಿತ ಇತ್ತೋ, 10 வருஷத்துல வந்து இந்த நகரசபையில் வந்துட்டு நம்ம ஊருக்காரங்க கூட வந்து தாத்தப்பட்டவங்க கூட பிரசிடென்ட் இருந்துக்கிறானுங்க. எதனா நடந்திருக்குதா இந்த மாதிரியான ஒரு அழகான ஒரு இது? நடக்கல. ஏன்னு சொன்னா இவங்கெல்லாம் வந்துட்டு இந்த சட்டமன்ற உறுப்பினர் ரூபகலா சசிதருடைய அடிமைகள். They were working as the slaves. They cannot independently do any kind of an activity in this constituency for the betterment and the better living of this constituency people. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಬಂದು ಒಗ್ಗಟ್ಟಾಗಿ ಈ KGF ಜನರಿಗೆ ಬಂದು ತಿಳುವಳಿಕೆಯನ್ನು ಮೂಡಿಸಿ ಡಾಕ್ಟರ್ B.R. ಅಂಬೇಡ್ಕರ್ ಕಂಡಂಥ ಕನಸು ಏನಿದೆಯೇ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಕೀರ್ತಿ ಏನಿದೆಯೇ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಏನಿದೆ ಆ ಪ್ರಕಾರ ನಾವು ಬಂದು ಹೋರಾಟ ಮಾಡಬೇಕು. ನಮಗೆ ಸಿಗಬೇಕಾದ ಹಕ್ಕುಗಳಿಗಾಗಿ ನಾವು ನಿಜವಾಗಿಯೂ ಹೋರಾಟ ಮಾಡಬೇಕು ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಜಾತ್ಯತೀತ ಜನತಾದಳದ ವತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರುಗಳಿಗೆ
ಮತ್ತು ಕಾರ್ಯಕರ್ತರುಗಳಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಾನು ನಮ್ಮ ನಗರಸಭೆ ಕಮಿಷನರ್ ಆಯುಕ್ತರು ಶ್ರೀ ಶ್ರೀಧರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ JDS ವತಿಯಿಂದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದ.